ವೆಲ್ಕಮ್ ಬ್ಯಾಕ್ ಟು ಸುಜಾತ ಗೌಡ ವ್ಲಾಗ್ಸ್ ಚಾನಲ್. ಆ್ಯಂಡ್ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಿಮ್ಮೆಲ್ಲ ಕನಸುಗಳು ಈ ವರ್ಷ ನನಸಾಗಲಿ ಅಂತ ಬಯಸ್ತೀನಿ. ಅದ್ರ ಜೊತೆಗೆ ಇವತ್ತು ಊರಿಗೆ ಹೋಗೋ ಪ್ಲ್ಯಾನ್ ಇರೋದ್ರಿಂದ ಹೊಸ ವರ್ಷ ಅಂತ ಸ್ಪೆಷಲ್ ರೆಸಿಪಿ ತಿಂಡಿ ಅಂತ ಏನೂ ಮಾಡಿಲ್ಲ. ಸಿಂಪಲ್ಲಾಗಿ ಬೇಗ ಆಗುವಂಥ ಒಂದೇ ಒಂದು ಬೆಳ್ಳುಳ್ಳಿ ಚಿತ್ರಾನ್ನ ಮಾತ್ರ ಮಾಡಿದ್ದೆ. ಆ್ಯಂಡ್ ಈ ರೆಸಿಪಿನ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈ ಚಳಿಗೆ ಬೆಳಗ್ಗೆ ಎದ್ದೇಳ್ತೀವಲ್ಲ, ಈ ಚಳಿಗೆ ಈ ಗಂಟ್ಲಿಗೆ ಈಗ ಗಂಟ್ಲು ಕಿರಿಕಿರಿ ಇರುತ್ತಲ್ಲ, ಅದಕ್ಕಂತೂ ಹೇಳಿ ಮಾಡಿಸಿದಂಥ ಚಿತ್ರಾನ್ನ ಇದು. ಈಗ ನೋಡಿ, ಒಂದು ಬಾಣಲಿನ ಇಟ್ಟು ಆ ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾಯದಾದ ಮೇಲೆ ನಾನು ಒಂದು ಹಿಡಿಯಷ್ಟು ಕಡಲೆಬೀಜ ಮತ್ತು ಸ್ವಲ್ಪ ಕಡಲೆಬೇಳೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಅದೆರಡು ಫ್ರೈ ಮಾಡಿ ನಾನು ಸಪ್ರೇಟ್ ಎತ್ತಿಟ್ಕೊತಾ ಇದ್ದೀನಿ. ಸಪ್ರೇಟಾಗಿ ಒಂದು ಬೌಲ್ಗೆ ಅದನ್ನೆಲ್ಲ ತೆಗೆದಿಟ್ಟಾದ ನಂತರ ನಾನು ಅದೇ ಎಣ್ಣೆಗೆ ಸಾಸಿವೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕಿದ್ರೆ ಸಾಕು ಸಾಸಿವೆ, ಬಟ್ ಜೀರಿಗೆನ ಮಾತ್ರ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಏನಕ್ಕಂದರೆ ಇದರಲ್ಲಿ ಟೇಸ್ಟ್ ಕೊಡೋದೇ ನಮಗೆ ಜೀರಿಗೆ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜಾಸ್ತಿ ಜೀರಿಗೆ ಹಾಕ್ಕೊಳ್ಳಿ. ನೋಡಿ, ಈ ಥರ ಜೀರಿಗೆ ಹಾಕ್ಕೊಂಡು ಅದು ಚಿಟಪಟ ಅಂದಾದ ನಂತರ ಕರಿಬೇವನ್ನ ಹಾಕ್ಕೊಳ್ಳಿ. ಕರಿಬೇವು ಹಾಕಿದ ನಂತರ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಈ ಚಿತ್ರಾನ್ನಕ್ಕೆ ಸ್ವಲ್ಪ ಖಾರವಾಗಿದ್ರೇ ಚೆನ್ನಾಗಿರುತ್ತೆ. ಸ್ವಲ್ಪ ಖಾರ ಹುಳಿ ಇದ್ರೇ ಚಿತ್ರಾನ್ನ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಸಪ್ಪೆ ಥರ ಇದ್ದರೆ ತಿನ್ನೋದಕ್ಕಾಗಲ್ಲ. ಹಾಗಾಗಿ ನಾನು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ನೀವು ಬೇಕಿದ್ದರೆ ಖಾರ ಜಾಸ್ತಿ ತಿನ್ನಲ್ಲ ಅನ್ನೋರು ಕಮ್ಮಿಯಾಗಿ ಹಾಕೊಬೋದು ಮೆಣಸಿನ್ಕಾಯಿನ. ಇದಾದ ನಂತರ ನಾನು ಸಿಪ್ಪೆ ಏನೂ ತೆಗೆದಿಲ್ಲ, ಹಾಗೆ ಜಜ್ಜಿರೋ ಅಂಥ ಬೆಳ್ಳುಳ್ಳಿನ ನಾನು ಹಾಕ್ಕೊತಾ ಇದ್ದೀನಿ. 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಸಿಪ್ಪೆ ಬಾಯಿಗೆ ಸಿಗುತ್ತೆ ಅನ್ನೋರು ಸಿಪ್ಪೆ ತೆಗೆದು ಜಜ್ಜಿ ಹಾಕ್ಕೊಬೋದು, ಇಲ್ಲ ಅಂದರೆ ಹಾಗೆ ಕೂಡ ಹಾಕ್ಬೋದು. ಈಗ ಅದಾದ ನಂತರ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಎರಡೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯೋದಕ್ಕೆ ಬಿಡ್ತೀನಿ. ನಾವೇನಿದು ಗೊಜ್ಜು ರೆಡಿ ಮಾಡ್ಕೊತೀವಿ ಅಲ್ವಾ, ಈ ಎಣ್ಣೆಲೇ 75% ಅಂದರೆ 75% ಅಷ್ಟು ಬೆಳ್ಳುಳ್ಳಿ ಈ ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗಬೇಕು. ಆಗಲೇ ಚಿತ್ರಾನ್ನ ಟೇಸ್ಟ್ ಬರೋದು. ಚೆನ್ನಾಗಿ ಬೆಳ್ಳುಳ್ಳಿ ಬೇಯಿಸ್ಕೊಂಡಾದಮೇಲೆ ನಾನು ಕೊಬ್ಬರಿ ತುರಿ ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಕಾಯಿ ತುರಿನೂ ಕೂಡ ಹಾಕ್ಕೊಬೋದು. ಕೊಬ್ಬರಿನೇ ಹಾಕಬೇಕು, ಕೊಬ್ಬರಿನೇ ಇರಬೇಕು ಅಂತ ಏನಿಲ್ಲ, ತೆಂಗಿನ ತುರಿ ಕೂಡ ನೀವು ಹಾಕ್ಕೊಬೋದು. ಈಗ ನಾನು ಕೊಬ್ಬರಿ ತುರಿ ಹಾಕಿದ ಮೇಲೆ ನಾನು ಅದು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದು ಫ್ರೈ ಆದ ನಂತರ ನಾನೀಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಾದಮೇಲೆ ಫ್ಲೇಮು ಕೂಡ ಆಫ್ ಮಾಡಿದ್ದೀನಿ. ಈಗ ಇದನ್ನು ಈ ಗೊಜ್ಜು ಏನು ರೆಡಿ ಮಾಡಿದ್ದೀವಿ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ, ಕೂಲ್ ಆಗೋದಕ್ಕೆ. ನಾವೀಗ ಒಂದು ಉಗುರು ಬೆಚ್ಚಷ್ಟು ಬಿಸಿ ಇದ್ದರೆ ಸಾಕು ನಮಗೆ. ಚೆನ್ನಾಗಿ ತಣ್ಣಗಾಗಲಿ, ಅದು ಪೂರ್ತಿ ತಣ್ಣಗಾದರೂ ಪರವಾಗಿಲ್ಲ, ಅಥವಾ ಒಂಚೂರು ಬೆಚ್ಚಗಿದ್ರೂ ಏನೂ ಸಮಸ್ಯೆ ಇಲ್ಲ. ಹಿಂಗೆ ಬಿಟ್ಟು ಆದಮೇಲೆ ನೋಡಿ, ಈಗೆಲ್ಲ ಅದು ಕುದ್ದಾಯಿತು, ನಾನು ಫ್ಲೇಮ್ ಆಫ್ ಮಾಡಿದ್ದೀನಿ. ಅದೆಲ್ಲ ಆದ ನಂತರ ಅದು ತಣ್ಣಗಾದಮೇಲೆ ಒಂದು ನಿಂಬೆಹಣ್ಣು, ಮೀಡಿಯಮ್ ಸೈಜ್ದು ಒಂದು ನಿಂಬೆಹಣ್ಣು ರಸ ಕಂಪ್ಲೀಟಾಗಿ ಪೂರ್ತಿ ಹಾಕಿದ್ದೀನಿ. ಅರ್ಧ ನಿಂಬೆಹಣ್ಣು ಹಾಕಿಲ್ಲ ನಾನು, ಮೀಡಿಯಮ್ ಸೈಜ್ದು ಒಂದು ನಿಂಬೆಹಣ್ಣು ರಸ ಪೂರ್ತಿ ಹಾಕಿದ್ದೀನಿ. ಏನಕ್ಕಂದರೆ ಸ್ವಲ್ಪ ಹುಳಿ ಜಾಸ್ತಿ ಇದ್ರೇ, ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಕೂಡ ಜಾಸ್ತಿ ಹಾಕಿದ್ದೀವಿ ಅಲ್ವಾ, ಸೊ ಇದು ಸ್ವಲ್ಪ ಜಾಸ್ತಿ ಇದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಕಡಲೆಬೀಜನ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಕಡಲೆಬೀಜ ಕಡಲೆಬೇಳೆ ಎರಡು ಹಾಕಿ ಮಿಕ್ಸ್ ಮಾಡಿ, ಅದಾದ ನಂತರ ಸ್ವಲ್ಪ ಗೊಜ್ಜು ಕ್ವಾಂಟಿಟಿ ಜಾಸ್ತಿ ಇದೆ ಅಂತೇಳಿ ನಾನು ಸಪ್ರೇಟಾಗಿ ಎತ್ತಿಡ್ತಾಯಿದ್ದೀನಿ ಸ್ವಲ್ಪ ಗೊಜ್ಜನ್ನ. ಈ ಗೊಜ್ಜು ಎತ್ತಿಟ್ಟಾದಮೇಲೆ ಅದೇ ಬಾಣಲಿಗೆ ಸ್ವಲ್ಪ ವೈಟ್ ರೈಸ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಬಿಸಿ ರೈಸ್ನ ಮಾಡಿಕೊಂಡು ಕೂಡ ಹಾಗೆ ಮಿಕ್ಸ್ ಮಾಡ್ಬೋದು, ಅಥವಾ ನೆನ್ನೆ ನೈಟ್ ಉಳಿದಿರುತ್ತಲ್ಲ ರೈಸು, ಅದನ್ನು ಕೂಡ ಮಿಕ್ಸ್ ಮಾಡ್ಬೋದು. ಇಲ್ಲಾಂದರೆ ಆ ರೈಸ್ಗೆ ಆಗೋಷ್ಟು ಕ್ವಾಂಟಿಟಿಲಿ ಕೂಡ ನೀವು ಈ ಥರ ಚಿತ್ರಾನ್ನ ಮಾಡ್ಕೋಬೋದು. ಆ್ಯಂಡ್ ತಿನ್ನೋದಕ್ಕಂತೂ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಏನಕ್ಕಂದರೆ ಪ್ರತಿಯೊಂದು ತುತ್ತಲ್ಲೂ ಬೆಳ್ಳುಳ್ಳಿ ಜೀರಿಗೆ ಫ್ಲೇವರ್ ಸಿಗ್ತಾ ಇರುತ್ತೆ, ಸಖತ್ತಾಗಿರುತ್ತೆ. ಗಂಟ್ಲಿಗಂತೂ ಎಷ್ಟು ಗಂಟ್ಲು ಕೆಟ್ಟಿದ್ರು ಅದು ತಿಂತಿದ್ರೆ ಇನ್ನೊಂದು ಸ್ವಲ್ಪ ತಿನ್ನಬೇಕು ಅನಿಸುತ್ತೆ, ಅಷ್ಟು ಟೇಸ್ಟ್ ಬರುತ್ತೆ. ಆ್ಯಂಡ್ ಇನ್ನೊಂದು ಏನಪ್ಪ ವಿಷಯ ಅಂದರೆ, ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತೀನಿ. ನೀವು ಕೂಡ ಒಂದೊಂದು ಲೈಕು ಅಥವಾ ಒಂದೊಂದು ಸಬ್ಸ್ಕ್ರಿಪ್ಷನ್ ಏನಿರುತ್ತೆ ನಮಗೆ ಇನ್ನೂ ಒಂಥರ ಕ್ಯೂರಿಯಾಸಿಟಿ ಜಾಸ್ತಿ ಬರುತ್ತೆ. ಇನ್ನೂ ಸ್ವಲ್ಪ ಡಿಫ್ರೆಂಟ್ ಮೆಥಡಲ್ಲಿ ವೀಡಿಯೋಸ್ ಮಾಡೋಣ, ಅಥವಾ ಇನ್ನೂ ಏನಾದರೂ ಮಾಡೋಣ, ಇನ್ನು ಡೈಲಿ ಒಂದೊಂದು ವ್ಲಾಗ್ಸ್ ಹಾಕೋಣ, ಅಥವಾ ಡೈಲಿ ಒಂದೊಂದು ಕುಕ್ಕಿಂಗ್ ರೆಸಿಪಿ ಹಾಕೋಣ ಅಂತ ನಮಗೂ ಆಸೆ ಬರುತ್ತೆ. ನೋಡಿ, ಕಂಪ್ಲೀಟ್ ಮಿಕ್ಸ್ ಮಾಡಾದ್ಮೇಲೆ ಸಖತ್ತಾಗಿ ಕಾಣ್ತಾ ಇದೆ. ತಿನ್ನೋದಕ್ಕಂತೂ ಬೊಂಬಾಟಾಗಿತ್ತು ಟೇಸ್ಟು. ಸ್ವೇರ್ ನೀವೆಲ್ಲ ಒಂದೊಂದು ಸಲ ಟ್ರೈ ಮಾಡಿ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಟ್ರೈ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ಯಾರೆಲ್ಲ ನೋಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ಒನ್ಸ್ ಅಗೇನ್